ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವಕೃಪಾ, ಇದೇ ಮನೆ ಇರಬೇಕು. ಒಳಗಡೆ ಹೋಗ್ಬಿಡ್ಲಾ ಅಥವಾ ಬೇರೆ ಯಾರನ್ನಾರು ಕೇಳಲ್ಲ? 16-17 ವರ್ಷದ ಹುಡುಗಿ, ಕೈಯಲ್ಲೊಂದು ಲಂಚ್ ಬ್ಯಾಗ್, ಮೋಸ್ಟ್ಲಿ ಗಿಣ್ಣು ತಂದಿಪ್ಪು ರಾಮಯ್ಯನ ಮಗಳು ಇವಳೇ ಕಾತು. ಶಿವಕೃಪಾ, ಅಯ್ಯೋ ಎಂತ ಹೆದರ್ಕಂತಿದ್ದೆ? ಇದೇ ಶಿವಕೃಪಾ, ಬಾ ಒಳಗೆ. ನಿನ್ಗೋಸ್ಕರನೇ ಕಾಯ್ತಿದ್ ನಾವಲ್ಲ. ನನಗೋಸ್ಕರನಾ? ಥ್ಯಾಂಕ್ಸ್. ಅಯ್ಯೋ ಥ್ಯಾಂಕ್ಸ್ ನಾವೆಲ್ಲ ನಿನಗೆ ಹೇಳಕ್ಕ. ಇಷ್ಟೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಿದ್ದ ನಾವಲ್ಲ. ಬಾ ಪುಟಾಣಿ. ಏನಂದ್ರಿ? ಪುಟಾಣಿ ಅಂದಳಿ ಕರೆದೆ. ನಾವು ಚಿಕ್ಕ ಮಕ್ಕಳಿಗೆ ಪುಟಾಣಿ, ಕಂದ, ಮುದ್ದು, ಬಂಗಾರಿ ಹಿಂಗೆಲ್ಲ ಹೇಳ್ತಾ ಇರೋದು. ಎಂತಕ್ಕೆ ಬೇಜಾರಾಯ್ತಾ? ಅಯ್ಯೋ ಇಲ್ಲ, ಖುಷಿ ಆಯ್ತು. ಖುಷಿ ಆಯ್ತಾ? ಹಂಗಾರೆ ಅದೇ ಖುಷಿಗೆ ಆ ಬ್ಯಾಗ್ ಇಲ್ಲಿ ಕೊಡ್ಕೊಂಬ. ಕೊಡು, ಬಾ ಬಾಪ ಬಾ. ಗಿರ್ಜಮ್ಮ, ಗಿರ್ಜಮ್ಮ ಕಾಣಿ, ಯಾರು ಬಂದಿರಂದಳಿ? ಓ, ಬಂದೇ ಬಿಟ್ಲಾ? ಹೇಗಿದ್ಯಾ ಪುಟ್ಟ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಆರಾಮಾಗಿದ್ದಾರಾ? ಹಾ, ಅವರು ಆರಾಮಾಗಿದ್ದಾರೆ. ಗಿರ್ಜಮ್ಮ ಬಾಕ್ಸ್ ತಗೊಂಡು. ಅಯ್ಯೋ ಅಂಕಲ್, ಅದು ನನ್ನ ಬಾಕ್ಸು. ಅಯ್ಯೋ ಟೆನ್ಷನ್ ಮಾಡ್ಕೋಬೇಡ, ತೊಳ್ಕೊಡ್ತೀನಿ. ಹಾಗಲ್ಲ ಆಂಟಿ, ಆಕ್ಚುಲಿ ಅದರಲ್ಲಿ ಏನಿದೆ ಅಂತ ನಮಗ್ ಗೊತ್ತು. ಯಾಕೆ ನೀನ್ ಟೆನ್ಷನ್ ಮಾಡ್ಕೋತೀಯಾ? ನಮಗೋಸ್ಕರ ನೀನ್ ಅಷ್ಟು ದೂರದಿಂದ ಬಂದಿದ್ಯಾ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ನೀರು ಕುಡಿತಾಳೆ. ಇನ್ನೆಂತ ಮರತಿ, ಅವ್ರ ಮನೆಯಾಗ ಅಷ್ಟು ಒಳ್ಳೆ ಹಾಲಿತ್ತು, ಇಲ್ಲಿ ಬಂದು ಕಾಫಿ ಟೀ ಅಂತ ಕುಡಿತಾಳ ಅವಳು. ನೀವು ಹೇಳೋದು ನಂಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಆ ವಿಷಯ ಬಿಡು, ಹೇಳು, ಹೇಗೆ ಓದ್ತಿದ್ಯಾ? ನಿಮ್ಮ ಮನೆಗೆ ಬಂದಿದ್ದೀನಲ್ಲ, ಇನ್ನು ಚೆನ್ನಾಗಿ ಓದ್ಕೋತೀನಿ. ಅಕ್ಕ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ನಿಮ್ ಮನೆನ ಅದೃಷ್ಟ ಅಂತ ಹೇಳ್ತಾ ಇದ್ದಾಳೆ. ಕಂದ, ಒಂದು ಪರ್ಸ್ನಲ್ ವಿಷಯ ಕೇಂಬುದ ಬ್ಯಾಡ್ದ ಅಂದಳಿ ಗೊತ್ತಾಗ್ತಿಲ್ಲ. ಓ, ನಮ್ಮ ಮನೆ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಏ ಸುಮ್ಮನೆ ರೀ ನೀವು. ಪರವಾಗಿಲ್ಲ, ಕೇಳಿ ಬಿಡಿ ಆಂಟಿ. ಅದು ನಿನ್ನ ಎರಡನೇಮ್ಮ, ಚಿಕ್ಕಮ್ಮ ನಿನ್ನನ್ನು ಲೈಕ್ ಮಾಡಿ ಕಣ್ಕಂತ್ರ? ನಮ್ಮ ಅಪ್ಪಂಗೆ 2ನೇ ಮದುವೆ ಆಗಿದೆಯಾ? ನಂಗೆ ಗೊತ್ತೇ ಇಲ್ಲ. ಅಯ್ಯೋ ಕಾಶಿ ಅವರೇ, ಯಾರಾದ್ರೂ ಮಕ್ಳ ಹತ್ರ ಈ ಥರ ಪ್ರಶ್ನೆ ಕೇಳ್ತಾರಾ? ಲಕ್ಷ್ಮಿ, ಇವ್ರಿಗೆ ಮಕ್ಳಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಿಮ್ಮ ಚಿಕ್ಕಮ್ಮ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೋ ಇಲ್ವೋ ಅನ್ನೋ ಕಾಳಜಿ ಕೇಳಿದ್ರು ಅಷ್ಟೇ. ಆಂಟಿ, ನಮ್ಮ ಮನೆಯಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಾನು ಅಷ್ಟೇ ಇರೋದು. ಚಿಕ್ಕಮ್ಮ ಇಲ್ಲ. ಚಿಕ್ಕಮ್ಮ ಇಲ್ವಾ? ಮತ್ತೆ ರಾಮಯ್ಯ ಅವರು ಎಲ್ರು ಒಟ್ಟಿಗೆ ಇದೀವಿ ಅಂತ ಹೇಳ್ದಂಗಿತ್ತು. ರಾಮಯ್ಯ ಯಾರು? ಅಲ್ಲ, ಜೀವನದಲ್ಲಿ ಮನುಷ್ಯ ಅಂದಮೇಲೆ ಒಂದೆರಡು ತಪ್ಪು ಮಾಡ್ತಾ, ಹಾಗಂದಳಿ ಅಪ್ಪನೇ ಮರುಕತ್ತ ಮರತಿ. ನಮ್ಮಪ್ಪ ರಾಮಯ್ಯ ಅಲ್ಲ. ನೀ ರಾಮಯ್ಯನ ಮಗಳಲ್ವಾ? ಮತ್ತೆ ಈ ಬಾಕ್ಸಲ್ಲಿ ಏನಿದೆ? ಹೋಟ್ಲಲ್ಲಿ ಇಡ್ಲಿ ಚಟ್ನಿ ಕಟ್ಸ್ಕೊಂಡಿದ್ದೆ. ಚಟ್ನಿ ಹಳಸೋಯ್ತು ಅಂತ ಅದರಲ್ಲೇ ಬಿಟ್ಟಿದ್ದೀನಿ. ಮತ್ ನೀನ್ ಯಾರಮ್ಮ? ಇವ್ಳು ನನ್ನ ಫ್ರೆಂಡು ಲಕ್ಷ್ಮಿ ಅಂತ. ಓದೋಣ ಬಾ ಅಂತ ನಾನೇ ಕರೆದಿದ್ದು. ನೀವು ನೋಡಿದ್ರೆ ಏನನ್ನೋ ಕೇಳಿ ಕನ್ಫ್ಯೂಸ್ ಮಾಡ್ತಿದ್ದೀರಲ್ಲ. ಸಾರಿ ಮಗಳೇ, ಗೊತ್ತಾಗ್ಲಿಲ್ಲ. ಅದು ಬೇರೆ ಯಾರೋ ಬರ್ತಿದ್ದೀತಾ, ಅವಳನ್ನೇ ನೀನು ಅನ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡೆ. ಬೇಜಾರಾಯ್ಬೇಡ. ಪರವಾಗಿಲ್ಲ ಅಂಕಲ್, ನಾನು ಪ್ರಾಣಿ ಓದ್ಕೊಳಕ್ ಹೋಗ್ತೀವಿ. ಸರಿ, ಹೋಗಿ ಓದ್ಕೊಳ್ಳಿ. ರಣಿ, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.